ಫಸ್ಟ್ ನಾನು ಪಕ್ಕದಲ್ಲೇ ಇದ್ದೆ ನೀನು ಅದಕ್ಕೆ ನಾನು ನೀನು ಅಂತ ಗೊತ್ತಿಲ್ಲ ಬಾಲ್ ಯಾವುದೋ ಬಾಲ್ ಕಾಣಿಸ್ತಾ ಇದೆ ಹೇಳ್ಕೊಂಡೆ ಚಂದ್ರನಿಂದ ಇಷ್ಟೊಂದು ಇಷ್ಟ ಆಗ್ಬಿಟ್ಟು ಈಗ ಬಂದ್ಬಿಡು ಪಾಪ ಚಂದ್ರ ಸೆಂಟಿಮೆಂಟಲ್ ಆಗ್ಬಿಟ್ಟೆ ಮನೆ ಲಿಟ್ರಲಿ ನೀನು ನಂಬಿಕೆ ಬಿಡ್ತೀಯೋ ನಾನು ಬೇಡ್ಕೋತಾ ಇದ್ದೆ ದೇವ್ರಿಗೆ ಗಿಲ್ಲಿ ಪ್ಲೀಸ್ ಅಂತ ಶ್ಲೋಕ ಎಲ್ಲ ಹೇಳ್ಬಿಟ್ಟೆ ನಾನು ಜಾನ್ವಿ ಅವ್ರು ಸ್ಟ್ರಾಂಗ್ ಇದಾರೆ ಅಂದ್ರೆ ಮೈ ಮೇಲೆ ಬಿದ್ರೆ ಭಾರ ಇದೆ ಅವಳೇ ಭಯಂಕರ ಸ್ಟ್ರಾಂಗ್ ಚಂದ್ರನು ಗಂಗಾ ಭಾರ ಭಾರ ಪಾಪ ಹುಡುಗಿನ ಏನು ಇದು ಮಾಡಿಲ್ಲ ಇವ ಅಮ್ಮ ಗುಡ್ತಾನೆ ಇದೆ ಕೊನೆವರೆಗೂ ರಾತ್ರಿ 8 ಗಂಟೆ ಶಿವ ಕನ್ಫ್ಯೂಷನ್ ಇದ್ದು ದಟ್ ನಾನು ನಿನ್ ಜೊತೆ ಓಡಾಡ್ತೀನಿ ಅನ್ನೋದಿಲ್ಲ ಅವಳಿಗೆ ಗಿಲ್ಲಿ ಹತ್ರ ನಾನು ಗಿಲ್ಲಿ ಆಡ್ತೀನಿ ಅನ್ನೋದು ಇತ್ತು ಅವಳಿಗೆ ತಲೆಯಲ್ಲಿ ಸೊ ಶಿ ವಾಸ್ ಟ್ರೈಂಗ್ ಟು ಕನ್ವಿನ್ಸ್ ಮೀ ಮೋಸ್ಟ್ಲಿ ಗಿಲ್ಲಿ ಚಂದ್ರನ ಸೇವ್ ಮಾಡ್ಬೋದು ನಾವು ಯೋಚನೆ ಮಾಡಿ ಅಂತ ನಾನು ಹೌದು ಬಟ್ ಎಲ್ರಿಗೂ ಹೇಳೋಣ ಹಿಂಗೆ ಹೇಳಿದ್ದೀನಿ ಅಂತ ನಿನ್ನ ಜೊತೆ ಆಡ್ತೀನಿ ಅನ್ನೋದು ಅವ್ಳಿಗೆ ಇರಲೇ ಇಲ್ಲ ಶಿ ವಾಸ್ ಲೈಕ್ ಅಲ್ಲಿ ಹೋಗಾಡ್ತಾಳೆ ಅಲ್ಲ ಆದ್ರೆ ಕ್ಲಿಯರ್ ಮಾಡ್ಕೊಂಡು ಆದ್ರೆ ಮಾತಾಡ್ಬೋದು ನಾನು ಟ್ರೈ ಮಾಡಿದೆ ನಾನು ಶಿ ವಾಸ್ ಔಟ್ ಆಲ್ಸೋ ನಾನು ಲಿಟ್ರಲಿ ಅಲ್ಲಿ ಅವಳು ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಈ ಥರ ನಮ್ಮ ಪ್ರಕಾರ ಈ ಥರ ಆಗಿದ್ದು ಇಲ್ಲ ಹೂ ಅಂತ ಅಂದರು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಅಂತಂದ್ರೆ ನಾವೇ ಸರಿ ಆಯಿತು ಓಕೆ ಮಾಡಿ ಅಂತ ಅಂದಿದ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಜೊತೆ ಕ್ಲಿಯರ್ ಮಾಡ್ಕೊಂಬೋದು ಅಂತ ಗ್ಲಾಸ್ ತಡೆದು ಬರ್ತೀನಿ ಅಷ್ಟೇ ಈಗ ಅರ್ಥನೇ ಆಗ್ತಾ ಇಲ್ಲ ಹೆಂಗೆ ಸುದಿಯನ್ನ ನಿಮ್ಮನ್ನ ಸೈಡಿಗೆ ಟ್ರೈ ಮಾಡ್ತಾ ಇದ್ರು ಅದೇ ಇಲ್ಲೂ ಆಗ್ತಾ ಇರೋದು ಆಯ್ತಾ ಅಷ್ಟೊಂದು ಇದು ಅಪ್ಸ್ಟ್ರೈಟ್ ಹೇಳ್ಬೋದಿತ್ತು ಇಲ್ಲ ಎಷ್ಟು ನಮ್ಗೆ ಕರೆದಿದ್ದಾರೆ ನಾನು ಅಲ್ಲಿ ಹೋಗಾಡ್ತೀನಿ ನಾವು ಸ್ಟ್ರಾಟಜಿನ ಚೇಂಜ್ ಮಾಡ್ಕೋತಾ ಇದ್ವಿ ಜಾನ್ವಿ ಜೊತೆ ಬನ್ನಿ ಪ್ಲೀಸ್ ಜಾನ್ವಿ ಜೊತೆ ಕೈಯಪ್ಪ ಆಗಿ 6 ಜನ ಈ 3 ಜನ ನಾವು 3 ಜನ 6 ಜನ ಒಟ್ಟಿಗೆ ಆಡ್ತಿದ್ವಿ ಕಾವ್ಯ ಅಂದ್ರೆ ಕಾವ್ಯ ಹೂ ಅಂದ್ರೆ ಎಲ್ಲ ಎವ್ರಿಬಡಿ ಡಿಸೈಡೆಡ್ ಟುಗೆದರ್ ವಿ ಸೆಡ್ 5 ಜನ ಫಾರ್ ಈಚ್ ಅಂತ ಬಟ್ ಅದಕ್ಕಿಂತ ಮುಂಚೆ ನಿಮ್ಗೇನೋ ಹೇಳಿದ್ರತ್ತಲ್ಲ ಗಿಲ್ಲಿ ಏನೋ ಕೇಳ್ತಾ ಇದ್ದಾನೆ ಕೇಳ್ತೀನಿ ಅಂತ ಅದು ಇಲ್ಲಿ ಹೇಳಿದ್ರತ್ತಲ್ಲ ಡಿಸ್ಕಷನ್ ಆಗಿ ಬಂದ್ಮೇಲೆ ಆಯುಷಿಗೆ ನಾನು ಹೇಳಿದಲ್ಲ ನಿಮ್ಮ ಜೊತೆ ಆಡ್ತೀನಿ ಅನ್ನೋದಿರ್ಲಿಲ್ಲ ಗಿಲ್ಲಿ ಜೊತೆ ಆಡ್ತೀನಿ ಅನ್ನೋದಿತ್ತು ನಾನು ಗಿಲ್ಲಿ ಹತ್ರ ಮಾತಾಡಿಲ್ಲ ನಾನು ಅವ್ರಿಗೂ ಗಿಲ್ಲಿ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಅಂತಾನೆ ಹೇಳಿತ್ತು ನಂಗೆ ನೆನಪಿದೆ ನಾನು ಹಂಗೆ ಹೇಳಿರೋದು ನಾನು ಎಲ್ಲೂ ಸ್ಟ್ರಾಂಗ್ ಆಗಿ ಆ ಥರ ಹೇಳಿದ್ದೀನಿ ಅನ್ನೋ ನೆನಪೇ ಇಲ್ಲ ಕ್ಲಿಯರ್ ಮಾಡ್ಕೊಂಡು ನನ್ನ ಒಪಿನಿಯನ್ ನಾನು ಹೇಳಿದೆ ಅಷ್ಟೇ ಅಷ್ಟೊಂದಿದ್ರೆ ಅವ್ಳು ಬಂದು ಕೇಳಬೇಕಿತ್ತು ಅವಳಿಗೆ ಕೇಳೋದಕ್ಕೆ ಆಸೆ ಇಲ್ಲ ಅವಳಿಗೆ ಮಾತಾಡೋದಕ್ಕೆ ಆಸೆ ಇಲ್ಲ ಐ ಕಾಂಟ್ ಹೆಲ್ಪ್ ಇಟ್ ಅಟ್ ಆಲ್ ಬೇಕಾಗೇ ಇಲ್ಲ ಇಂಡಿವಿಜುವಲ್ ಆಗಿ ಆಡಕ್ಕೂ ಗೊತ್ತು ಗ್ರೂಪ್ ಆಗಿ ಆಡಕ್ಕೂ ಗೊತ್ತು ಇಲ್ಲ ಯು ಹ್ಯಾವ್ ನೋ ಐಡಿಯಾ ಎವ್ರಿ ಆಪರ್ಚುನಿಟಿ ಇಸ್ ವೆರಿ 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 ಇಂಪಾರ್ಟೆಂಟ್ ಅದನ್ನ ಕೇಳಿಸ್ಕೊ ಫಸ್ಟ್ ಮಾತಾಡಿ ಕ್ಲಿಯರ್ ಮಾಡ್ತೀವಿ ರಾತ್ರಿ 8:55 ನಾವು ಫೈನಲ್ ಡಿಸ್ಕಸ್ ಮಾಡಿದ್ದೀವಿ ಎಲ್ಲ ಓಕೆ ಆಗಿ ಆಮೇಲೆ ನಾನು ಟ್ರಿಪ್ ಆಗಿದ್ದೀನಿ ಅನ್ನೋ ಥರ ಕೊಟ್ಟರೆ ಆಗ್ತಿದೆ ವಿಚ್ ಇಸ್ ಆ್ಯಕ್ಚುಲಿ ನಾಟ್ ನಾನು ಪ್ರಾಮಿಸ್ ಮಾಡೇ ಇಲ್ಲ ಆಚೆ ಕಡೆ ಕೂಡ ಧನು ಜೊತೆ ಆ ಟೈಮಲ್ಲೇ ಇದ್ದೆ ಅಂದರೆ ನಾನು ಗಿಲಿ ಕೇಳೋಣ ಅಂತ ಬಿಕಾಸ್ ಟಾಕಿಂಗ್ ಟು ಚೆನ್ನಾಗಿ ಸರಿ ಮುಗಿಸ್ಬಿಡಿ ಆಮೇಲೆ ಇಬ್ಬರು ಒಟ್ಟಿಗೆ ಮಾತಾಡಬೇಕು ಅಷ್ಟೇ ಅಭಿ ಮತ್ತೆ ಧನು ಸೊ ಅವ್ರ ಹತ್ರನೂ ಗಿಲಿ ಒಂದ್ಸಲ ಕೇಳೋಣ ಅಂತ ಹೇಳಿದ್ರು ಇವ್ರು ಕೇಳಿದಾಗ ಹ್ಞೂ ಹೇಳಿದೆ ಬಿಟ್ರೆ ಸರಿ ನೋಡೋಣ ಅಂತ ಹೇಳಿಬಿಟ್ರೆ ಮಾಡೋಣ ಅಂತೇಳಿ ಯಾವುದೇ ಸ್ಟ್ರಾಟಜಿನೂ ಪ್ಲಾನ್ ಆಗಿರಲಿಲ್ಲ ಏನೂ ಆಗಿರಲಿಲ್ಲ ದಟ್ ಇಸ್ ಮೈ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಬಟ್ ಅದು ಆಚೆ ಕಡೆ ಹೋದಾಗ ಅವ್ರಿಗೆ ಕ್ಲಿಯರಾಗಿ ಗೊತ್ತಿತ್ತು ನೀವು ಒಂದು ಟೀಮ್ ಇದು ಮಾಡ್ತಿದ್ದೀರಾ ಆಡೋಕ್ಕಾಗಲ್ಲ ಅಂತ ಆಮೇಲೆ ಸೆಕೆಂಡ್ ರೌಂಡಿಗೆ ಏನಾಯಿತು ಓಕೆ ಎಲ್ಲರೂ ಫೇರ್ ಆಗೋಣ ಯಾರು ಹೊರಗಡೆ ನಿಂತ್ಕೊಂತ ಅವ್ರು ಔಟ್ ಆಗಲಿ ಇಟ್ ವಿಲ್ ಬಿ ಫೇರ್ ಅಲ್ವಾ ಅನ್ನೋ ಥರ ಅನಿಸ್ತು ರಾತ್ರಿ 11:05 ಹಗ್ಗದ ಬಲೆ ಟಾಸ್ಕ್ನ 5 ವಿಜೇತರಿಗೆ ಬಿಗ್ ಬಾಸ್ ಈಗ ಈ ವಾರದ 2ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ನಿಲುವಿನ ಗೆಲುವು. ಇದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ 5 ಹಗ್ಗಗಳನ್ನು ತೂಗಿ ಬಿಡಲಾಗಿವೆ. ಪ್ರತಿ ಹಗ್ಗದ ಒಂದು ತುದಿಯಲ್ಲಿ ತಕ್ಕಡಿಯ ತಟ್ಟೆಯೊಂದನ್ನು ಕಟ್ಟಲಾಗಿದ್ದು ಟಾಸ್ಕ್ ಆರಂಭವಾದಾಗ ಆಡುವ 5 ಆಟಗಾರರು ಒಂದೊಂದು ಹಗ್ಗವನ್ನು ಹಿಡಿಕೆಯಿಂದ ಎಳೆದಿಟ್ಟುಕೊಂಡು ಮೀಸಲಿರುವ ಚೌಕಟ್ಟಿನೊಳಗೆ ನಿಲ್ಲಬೇಕು. ಆಟದ ಯಾವುದೇ ಹಂತದಲ್ಲಿ ಆಟಗಾರರು ಹಿಡಿಕೆ ಬಿಟ್ಟರೆ ಅಥವಾ ಚೌಕಟ್ಟಿನಿಂದ ಹೊರಬಂದರೆ ಅವರು ಟಾಸ್ಕ್ನಿಂದ ಹೊರ ಹೋಗುತ್ತಾರೆ. ಒಟ್ಟು 3 ಆಟಗಾರರು ಟಾಸ್ಕ್ನಿಂದ ಹೊರ ನಡೆದು ಅಂತಿಮವಾಗಿ ಉಳಿಯುವ 2 ಆಟಗಾರರು ಮುಂದಿನ ಟಾಸ್ಕ್ಗೆ ತೇರ್ಗಡೆಯಾಗುತ್ತಾರೆ. ಟಾಸ್ಕ್ ನಡುವೆ ಕಾಲಕಾಲಕ್ಕೆ ಬಜರ್ ಆದಾಗ 4 ಫೈನಲಿಸ್ಟ್ಗಳು ತಮ್ಮ ಇಚ್ಛೆಯ ಒಬ್ಬ ಆಟಗಾರನ ಹೊರೆ ಹೆಚ್ಚಿಸಲು
ಅವರ ತಕ್ಕಡಿಯಲ್ಲಿ ಒಂದು ತೂಕದ ಚೀಲವನ್ನು ಇಡಬೇಕು. ಅಂತೆಯೇ ಟಾಸ್ಕ್ ನಡುವೆ ಕಾಲಕಾಲಕ್ಕೆ ಹೂಟರ್ ಆದಾಗ ಫೈನಲಿಸ್ಟ್ ಅಲ್ಲದ ಸದಸ್ಯರು ಒಂದು ತೂಕದ ಚೀಲವನ್ನು ಮತ್ತೊಬ್ಬ ಆಟಗಾರನ ತಕ್ಕಡಿಗೆ ವರ್ಗಾಯಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಅಶ್ವಿನಿ ಗೌಡ ಸೆಂಟರ್ ಅದನ್ನು ತೆರೆದು ಎಲ್ಲರ ಮುಂದೆ ಜೋರಾಗಿ ಓದಿ. ಓಕೆ ಬಿಗ್ ಬಾಸ್. ಥಿಂಕ್ ಸ್ಮಾರ್ಟ್. ಉಳಿದ ಫೈನಲಿಸ್ಟ್ಗಳು ನಿಮ್ಮ ಆಯ್ಕೆಯ ಒಂದೊಂದು ವಿಶೇಷ ಲಕೋಟೆಯನ್ನು ತೆಗೆದುಕೊಳ್ಳಿ. ಟಾಸ್ಕ್ ಪ್ರಾಪರ್ಟಿ ವಿನ್ಯಾಸ ಒಂದೇ ರೀತಿ ಇದ್ದರೂ 5 ಆಟಗಾರರ ಕಷ್ಟದ ಮಟ್ಟ ಸಮಾನವಾಗಿ ಇರೋದಿಲ್ಲ. ಟಾಸ್ಕ್ ಆರಂಭಕ್ಕೂ ಮುಂಚೆಯೇ ಅದರ ಫಲಿತಾಂಶದ ಮೇಲೆ ಪ್ರಭಾವ ಬೀರುವ ಅವಕಾಶ ಸಿಕ್ಕಿದೆ ನಿಮಗೆ.